ಎಂತ ಇಡೀ ಹೊನ್ನಾವರಕ್ಕೆ ಕೊಟ್ಟೆ ಕಡುಬು ತಿನ್ಸೋ ಪ್ಲಾನಾ? ಹೊನ್ನಾವರಕ್ಕೆ ಪ್ಲಸ್ ಕುಂದಾಪುರಕ್ಕೆ ಅಲ್ಲ, ನಾನು ತಗೊಂಡು ಹೋಗುವ ಅಂತ ಕೊಟ್ಟೆ ಇದು ಹಲಸಿನ ಎಲೆಯನ್ನು ತಗೊಂಡು ಹೋಗುವ ಅಂತ ಅಪ್ಪನ ಹತ್ರ ಹೇಳಿದ್ದೆ. ಅಪ್ಪ ನಮ್ಮ ಗಣೇಶ್ ಅವ್ರಿಗೆ ಹೇಳಿ ಇಷ್ಟು ದೊಡ್ಡದು, ಅವನು ಇಷ್ಟು ದೊಡ್ಡದು ಮಾಸ್ಟರ್ ಮೈಂಡ್ ಅದ್ರದ್ದು ನೋಡಿ. ಇಡೀ ಕೊಂಬೆನೆ ಕತ್ತರಿಸಿ ತಗೊಂಡು ಬಂದಿದ್ದಾನೆ. ಇದು ನಾನು ಹೇಗೆ ಇಟ್ಕೋತೀನಿ ಗೊತ್ತಾರಿತ್ತು, ಈಗ ಒಂದೇ 40 ಪ್ಯಾಕ್ ಹೀಗೆ ಮಾಡಿಕೊಂಡು ಒಂದು ಪೇಪರ್ ಅಲ್ಲಿ ಸುತ್ತಿ ಅದನ್ನು ಫ್ರಿಜ್ ಅಲ್ಲಿ ಹಾಗೆ ಇಟ್ರೆ ತಿಂಗಳಾನ್ಗಟ್ಟಲೆ. ಇದು 40 ಅಲ್ಲ, ಈಗ ಜಾಸ್ತಿ ಆಗುತ್ತೆ, 100 ಪ್ಯಾಕ್ ಆಗುತ್ತೆ ಈಗ. ಇಡೀ ವರ್ಷಕ್ಕೆ ಬೇಕಾಗಷ್ಟು ತಿನ್ಬೋದು. ಅಮ್ಮನಿಗೆ ಸ್ವಲ್ಪ ಬೇಕಂತೆ, ಅವರಿಗೆ ಸ್ವಲ್ಪ ಮಾಡಿ ಕೊಟ್ಟು ನಾನು ಸ್ವಲ್ಪ ತಗೊಂಡು ಹೋಗ್ತೇನೆ ಅಂತ. ನೋಡಿ ಕರೆಂಟ್ ಇಲ್ಲ ಅಂತ ಕೂಗ್ತಾ ಇದ್ದಾರೆ. ಅಲ್ಲ, ಇಲ್ಲಿ ಯಾವಾಗಲೂ ಸೇಮ್ ಹಿಂಗೆ ಬೊಬ್ಬೆ ಹೊಡಿತಿರ್ತಾರೆ, ಯಾರಾದ್ರೂ ಒಬ್ರು ಬೊಬ್ಬೆ ಹೊಡಿತಿರ್ತಾರೆ. ಬಂತು. ಅಯ್ಯೋ, ಬರೋಬ್ಬರಿ 1 ವರ್ಷದ ನಂತರ ಅಲ್ವಾ ಸ್ನೇಹ? 1 ವರ್ಷದ ನಂತರ ಹೊನ್ನಾವರಕ್ಕೆ ಬರ್ತಾ ಇದ್ದೀವಿ. ಅಂದರೆ ಇದೇ ಜಾಗದಲ್ಲಿ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ತೊಡೆಗೊಂಥರ ಪಿಂಪಲ್ ಥರ ಆಗಿತ್ತು. ಆಮೇಲೆ ಗೊತ್ತು ನಿಮಗೆ, ತುಂಬ ಸಿವಿಯರ್ ಆಗಿ ಏನೆಲ್ಲ ಆಯಿತು. ಅದರ ನಂತರ ಇನ್ನೊಂದು ಆಪ್ರೇಷನ್ ಆಯಿತು. ಈಗ ಓಕೆ, ಸ್ವಲ್ಪ ರಿಕವರ್ ಆಗಿದ್ದೀನಿ. ನೋಡೋಣ, ಇನ್ನಾದರೂ ಅಟ್ಲೀಸ್ಟು ಕಂಟಿನ್ಯೂಸ್ಲಿ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೋಡೋಕೆ ಹೋದರೆ ಎಷ್ಟು ಪೆಂಡಿಂಗ್ ಇದೆಯಲ್ಲ. ನಾವು ಶೂಟ್ ಮಾಡಿ ಇಟ್ಟಿದ್ದೀವಿ, ಆಯಿತಾ, ವೀಡಿಯೋಸ್ ಬೇಕಾದಷ್ಟು ಶೂಟ್ ಮಾಡಿ ಇಟ್ಟಿದ್ದೀವಿ. ಏನಂದರೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಅಂದರೆ ಅಂಥ ಪ್ಲೇಸಲ್ಲಿ ಆಪ್ರೇಷನ್ ಆಗಿತ್ತು. ಎಡಿಟಿಂಗ್ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇಡೀ ದಿನ ಮಲ್ಕೊಂಡಿರಬೇಕು. ಹಾಗಾಗಿ ಎಲ್ಲ ಪೆಂಡಿಂಗ್ ಉಳಿದು ಬಿಟ್ಟಿದೆ. ಹೌದು, ಫಸ್ಟ್ ಆ ಪೆಂಡಿಂಗ್ ಇದೆಯಲ್ಲ ಆ ಸೀನು, ಅದೆಲ್ಲ ಒಂದ್ಸಲ ಮುಗಿಸಿ ಆಮೇಲೆ ಫ್ರೆಶ್ ವಿಡಿಯೋ ಸ್ಟಾರ್ಟ್ ಮಾಡಬೇಕು. ನಾವು ಬಾಲಿಗೆ ಹೋಗಿದ್ದಲ್ಲ, ಅದ್ರದ್ದು ವಿಡಿಯೋ ಬಾಕಿ ಉಂಟು. ಅದು ಬಾಲಿದು ಮಜಾ ಇದೆ. ಆ್ಯಕ್ಚುಲಿ ಇಡೀ ಬಾಲಿಯಲ್ಲಿ ಡ್ರೋನ್ ಶೂಟ್ ಮಾಡಲಿಕ್ಕಿಲ್ಲ, ಆಯಿತಾ. ಡ್ರೋನ್ ಹೊರಗೆ ತೆಗಿಬೋದು. ಅದರದ್ದು ಪಕ್ಕದೊಂದು ಐಲ್ಯಾಂಡಲ್ಲಿ ನೂಸಾಪೆನಿಡ ಅಂತ ಐಲ್ಯಾಂಡ್ ಇದೆ, ಅಲ್ಲಿ ಡ್ರೋನ್ ಶೂಟ್ ಮಾಡ್ಬೋದು. ಅಲ್ಲಿ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್, ಎಸ್ಪೆಷಲಿ ಈ ಸಮುದ್ರಗಳು, ಅದರದ್ದು ನೀರಿನ ಕಲರ್ ಇದೆಯಲ್ಲ ತುಂಬ ಪ್ಯೂರ್, ಅಂದರೆ ನೀಲಿ ಫುಲ್ಲು ಏನು ನಾವು ಉಜಾಲ ಹಾಕಿರ್ತಾರ ಆ ಥರ ನೀಲಿ ಕಲರ್ ಅದು. ಸೊ ಫಸ್ಟ್ ಟೈಮ್ ಭಾಳ ಖುಷಿಯಿಂದ ಡ್ರೋನ್ ಹಾರ್ಸಕ್ಕೆ ಸಿಕ್ತಲ್ಲ ಅಂತೇಳಿ ಶೂಟ್ ಮಾಡಿದ್ದೇನೋ ಹೌದು. ಅದೇ ವೀಡಿಯೋಸ್ ಇನ್ನೂ ಹಾಕಿಲ್ಲ ನಾವು, ಪೆಂಡಿಂಗ್ ಇದೆ. ಹಾಕೋಣ ಅಲ್ಲ ಸ್ನೇಹ, ಜಟಾಪಟಿ. ಈಗ ಫಸ್ಟು ಬಾಕಿ ಉಳಿದದ್ದೆಲ್ಲ ಹಾಕಿ ಆಮೇಲೆ ನೆಕ್ಸ್ಟ್ ಇನ್ನು ರೀಸೆಂಟ್ ವೀಡಿಯೋಸ್ ಎಲ್ಲ ಹಾಕ್ತಾ ಹೋಗಬೇಕು. ಇರಲಿ. ಸೊ ಹೊನ್ನಾವರಕ್ಕೆ ಒಂದು ಮದುವೆ ಫಂಕ್ಷನ್ ಇತ್ತು, ಆ ಮದುವೆಗೆ ಅಂತೇಳಿ ಬಂದಿದ್ದೀವಿ. ನಾಳೆನೇ ಹೊರಡೋದು ಆ್ಯಕ್ಚುಲಿ, ಒಂದೇ ದಿನದ್ದು ಪ್ಲ್ಯಾನು. ಸೊ ಈಗ ಇಲ್ಲಿಂದ ಒಂದು ಬೇಕ್ರಿಗೆ ಹೋಗ್ಲಿಕ್ಕಿದೆ. ಯಾಕಂದರೆ ನಮ್ಮ ಈ ಪುಟಾಣಿಗಳೆಲ್ಲ ಇದೆಯಲ್ಲ, ಇನ್ನು ಕೆಲವುದೆಲ್ಲ ಇದೆ. ಇಲ್ಲೊಂದು ತೋರ್ತಾ ಇದೆ ನಿಮಗೆ, ಇಂಥದ್ದು 4 ಇವೆ. ರಾಜು ಮತ್ತೆ ಮಕ್ಕಳೆಲ್ಲ ಇದ್ದಾರೆ, ರಾಜು ಮಕ್ಕಳು. ಅವ್ರನ್ನೆಲ್ಲ ಅವರಿಗೆಲ್ಲ ಅಲ್ಲ, ಹೊನ್ನಾವರದ ನಾಯಿಗೂ ರಾಜು, ಅದು ಸೇಮ್ ರೀತಿ. ಕುಂದಾಪುರದ ನಾಯಿಗೂ ರಾಜು ಅಂತಲೇ ಹೆಸರಿಟ್ಟಿದ್ದಾರೆ. ಅದೇ ಇವಂದು ನೆನಪಲ್ಲಿ ಬರಬಾರ್ದು ಅಂತ, ಅವನ್ ಬಿಟ್ಟು ಬಂದ್ರೆ ಇಲ್ಲಿ ನೆನಪು ಬರಬಾರ್ದು ಅಂತ. ನಾವೇನು ಗೊತ್ತಾ, ಪ್ರತಿ ಸಲ ಬರ್ಬೇಕಾದ್ರೆ ಅದಕ್ಕೆ ಬೇಕರಿಯಿಂದ ಈ ರಸ್ಕ್ ಅದೆಲ್ಲ ತಗೊಂಡು ಬರ್ತಿದ್ವಿ. ಈ ಸಲ ತಗೊಂಡು ಬಂದಿಲ್ಲ ಅಂಥೇಳಿ ಆವಾಗಿಂದ ಹಿಂದೆ ಬಿದ್ದಿದೆ. ಏನಾದರೂ ಹಾಕಿ ಅಂತೇಳಿ ಹೋಗಿ ತಗೊಂಡು ಬರೋಣ ಬಸ್. ಹೌದು, ಈಗ ಮಳೆ ನಿಂತಿದೆಲ್ಲ, ಅಪ್ಪನ ಸ್ಕೂಟ್ರಲ್ಲಿ ಹೋಗುವ. ನಮ್ಮ ಮಾವನವರ ಹೊಸ ಟೀಮ್ ಮೆಂಬರ್ ಈಗ. ಓಲ್ಡ್ ಒಂದಿತ್ತು, ಅದು ಕೊಟ್ಟು ಇದು ತಗೊಂಡಿದ್ದಾರೆ. ತಗೊಂಡು ಹೆವಿ ಓಡಿಸಿದ್ದಾರೆ. ಇಲ್ಲಿ ಎಷ್ಟು ಓಡಿಸಿದೆ ಗೊತ್ತಾ, 12,000 ಕಿಲೋಮೀಟರ್ ಜಸ್ಟ್ 8 ತಿಂಗಳಲ್ಲಿ ಓಡಿಸಿದ್ದಾರೆ. ಅಂದರೆ ಆ ಲೆವೆಲಿ ಗರಾಬರ. ಆ್ಯಕ್ಚುಲಿ ಎಂತ ಅಂದರೆ ಚಿಕ್ಕಪ್ಪ ತಗೊಂಡೋಗ್ತಾರೆ, ಹಾಗೆ ನನ್ನ ಚಿಕ್ಕಪ್ಪನ ಮಗ ಇದ್ದಾರೆ, ಅವರು ತಗೊಂಡೋಗ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರೆ. ಮತ್ತೆ ನೋಡಿ, ಋತು ಬಂದರೆ ಋತು ತಗೊಂಡೋಗ್ತಾರೆ. ಒಟ್ಟು ಪುರ್ಸುತ್ತಿಲ್ಲ ಈ ಪಾಪ ಸ್ಕೂಟರಿಗೆ. ಇರಲಿ, ಅದು ಇದು ಹಾಗೆ ಒಳ್ಳೆ ಇದಿದೆ ಇದಕ್ಕೆ, ಅಂದರೆ ರೇಂಜ್ ಚೆನ್ನಾಗಿದೆ. TVS ಕಂಪನಿಯ iQube. ಎಲ್ಲಾದರೂ TVS ಕಂಪನಿಯವರು ಈ ವಿಡಿಯೋ ನೋಡ್ತಿದ್ರೆ ರಾಯಲ್ಟಿ ಕೊಡೋದನ್ನು ಮರಿಬೇಡಿ ಅಲ್ವನಾ? ಹೌದು. ಮತ್ತೆ ಎಂತ ಮಾಡಿದ್ಯಾ ಶಾಪಿಂಗ್? ನಾನು ಎಷ್ಟೆಲ್ಲ ತಗೊಂಡೆ. ನನಗಿಲ್ಲಿ ಇದು ನಾನ್ಕಟಾಯಿ ಅಂತ ಸಿಗತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಎಲ್ಲರಿಗೂ ಅಂತ ಸಮೋಸ. ಆಮೇಲೆ ಇಲ್ಲಿ
ಸೇವ್ ಕೂಡ ತುಂಬಾ ಇಷ್ಟ ನನಗೆ. ಸೊ ನಾನು ಹೋಗ್ಬೇಕಿದ್ರೆ ತಗೊಂಡು ಹೋಗೋದಲ್ಲ. ಆಮೇಲೆ ಇದು ನಮ್ಮ ರಾಜು ಅಂಡ್ ಅವರ ಫ್ಯಾಮಿಲಿ ಅವರಿಗೆ ಹಲಸಿನ ಹಣ್ಣು. ಇದು ತಿಳು ಹಲಸಿನ ಹಣ್ಣು. ಹಾಂ, ಇದು ನಾವು ತಿನ್ಬೋದು ಆ್ಯಕ್ಚುಲಿ. ಬಟ್ ಈಗೇನು ಗೊತ್ತಾ, ಮಳೆ ಬಂದಾಗ ಫುಲ್ ನೀರು ತುಂಬ್ಕೊಂಡಿರೋದು ಅದರಲ್ಲಿ. ಟೇಸ್ಟ್ ಎಲ್ಲ ಆಕ್ಳಿಗೆ ರೊಟ್ಟಿ. ಹಾಂ, ಆಯಿತು, ಇವರೇ ಹೇಳಿದ ನಂತರ ಮುಗೀತು. ಇವರನ್ನು ತೋರಿಸಿ ತುಂಬ ದಿನ ಆಯಿತು. ಹಾಯ್ ಫ್ರೆಂಡ್ಸ್. ಕಲ್ತರು ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆಗ್ತದೆ ಆಮೇಲೆ. ಹಾಂ, ನಿಮ್ಮ ಅಮ್ಮನ ತೋರಿಸ್ಬೇಕೀಗ ಬಾ. ಅವರದ್ದು ಸುಮಾರೆಲ್ಲ ಅಪ್ಡೇಟ್ ಉಂಟು ಕೊಡ್ಲಿಕ್ಕೆ. ಇವ್ರು ನೋಡಿ, ಸ್ವಲ್ಪ ಜೀವದಲ್ಲಿ ಸಣ್ಣಗಾಗಿದ್ದಾರೆ. ಏನಂದರೆ ರೀಸೆಂಟಾಗಿ ಅಮೋಘವಾಗಿ ಕೈ ಮುರ್ಕೊಂಡ್ರು. ಹೌದು ಅಲ್ವಾ? ನನ್ನ ಆಪರೇಷನ್ ಟೈಮಲ್ಲೇ ಆಗಿದ್ದು ಇದು. ಆಪರೇಷನ್ ರಿತೇಶ್ ಅವರ ಆಪರೇಷನ್ 23 ಅಂದ್ರೆ ತಾರೀಕು 23 ಏಪ್ರಿಲ್. ಇದು ಸೆಕೆಂಡ್ ಆಪರೇಷನ್ ಇದು ವಿಷಯ. ಇದು ಅದೇ ಟೈಮಲ್ಲಿ ಇವರು ಕೈ ಮುರ್ಕೊಂಡಿದ್ದಾರೆ. ಹಾಗಾಗಿ ನಮಗೂ ಈ ಕಡೆ ಬರ್ಲಿಕ್ಕೆ ಆಗಲಿಲ್ಲ, ನಾವು ಅಲ್ಲಿ ಸ್ಟಕ್ ಆಗಿದ್ವಿ. ಇದೇ ಫುಲ್ ಇಲ್ಲಿ ಇದು ಹಾಕಿದ್ದು, ವೈರಿಂಗ್ ಎಲ್ಲ ಹಾಕಿದ್ದು, ವೈರ್ ಹಾಕಿ ಅದಕ್ಕೆ ವೈರ್ ಅಂತ ಬರುತ್ತಲ್ಲ ಈಗ, ಅದನ್ನು ಹಾಕಿ ಆಮೇಲೆ ಫುಲ್ ಕೈ ಹೀಗೆ ಇತ್ತು. ಇವಾಗ ಓಪನ್ ಮಾಡಿದೆ, ಇದು ಬ್ಯಾಂಡೇಜ್ ಎಲ್ಲ ತೆಗೆದಿದ್ದಾರೆ, ರಿಮೂವ್ ಮಾಡಿದ್ದಾರೆ. ಆದರೂ ಕೂತ್ಕೊಳ್ಳಲ್ಲ, ಅವ್ರು ಕೆಲಸ ಮಾಡ್ತಿರ್ತಾರೆ. ನಾವು ಬೇಕ್ರಿಗೆ ಹೋಗಿ ರಸ್ಕೆಲ್ಲ ತಗೊಂಡು ಬಂದಿದ್ದು ಹೌದು. ಆಮೇಲೆ ಅಲ್ಲಿಂದ ಆ್ಯಕ್ಚುಲಿ ಹೊನ್ನಾವರಕ್ಕೆ ಹೋದ್ವಿ, ಒಂದು ರೌಂಡ್ ತಿರುಗಿ ಬರೋಣ ಅಂತೇಳಿ. ಹೇಗೂ ಇಲೆಕ್ಟ್ರಿಕ್ ಸ್ಕೂಟ್ರಲ್ಲ ಅಂತೇಳಿ ಒಂದು ಮಜಾ ಮಾಡೋಣ ಅಂತ ಹೋಗಿದ್ವಿ. ಆಮೇಲೆ ಅಲ್ಲಿ ಸುಮಾರು ಹೊತ್ತಾಯಿತು, ಆ ಕಡೆ ಈ ಕಡೆ ಎಲ್ಲ ಹೋಗಿ. ಈಗ ಸಮಯ ಸಾಧಾರಣ 6:15. ನಾವು ಬೇಕ್ರಿಗೆಲ್ಲ ಹೋಗಿದ್ದು ಹೌದು. ಇಲ್ಲಿ ಬರ್ಬೇಕಾದ್ರೆ ಇಡೀ ಬಳಗನೇ ಅಲ್ಲೆಲ್ಲ ಸುತ್ತಾಡಕ್ಕೆ ಹೋಗಿದೆ. ಅದೇ ನಾಯಿದು ಬಳಗ. ಸೊ ಇನ್ನು ನಾಳೆ ಹಾಕೋದಾಯ್ತು ಈಗ, ಅಥವಾ ರಾತ್ರಿ ಬರ್ತಾವೆ. ರಾತ್ರಿ ಬರುತ್ತೆ. ಕೆಲವೊಮ್ಮೆ ಮಳೆ ಅಂತ ಬೇರೆ ಕಡೆ ಎಲ್ಲಾದ್ರೂ ಹೋದ್ರು. ನಾವು ಆ್ಯಕ್ಚುಲಿ ನಮ್ಮ ಮದುವೆ ನಂತರ ಇಷ್ಟು ಗ್ಯಾಪ್ ಕೊಟ್ಟೇ ಇಲ್ಲ ಅಲ್ಲ ಸ್ನೇಹ? ಅಯ್ಯೋ ಇಲ್ಲಪ್ಪ. ಅಟ್ಲೀಸ್ಟ್ 2 ತಿಂಗಳಿಗೆ ಒಂದ್ಸಲ ಆದರೂ ಬರ್ತಿದ್ವಿ ಹೊನ್ನಾವರಕ್ಕೆ. ಅಟ್ಲೀಸ್ಟ್ ಒಂದು ವಿಸಿಟ್ ಕೊಟ್ಟು ಬರ್ತಿದ್ವಿ. ಮತ್ತು ಪ್ರತಿ ಸಲ ಬಂದಾಗಲೂ ಒಂದು 2-3 ದಿನ ಸ್ಟೇ ಮಾಡೋದಿತ್ತು. ಈ ಸಲ ಫಸ್ಟ್ ಟೈಮ್ ಅನ್ಸುತ್ತಲ್ವಾ, ಇವತ್ತು ಬಂದೀಗ ನಾಳೆ ಹೋಗೋದು ವಾಪಸ್ಸು. ಹೌದು, ಅದು ಇಷ್ಟು ಲಾಂಗ್ ಗ್ಯಾಪ್ ನಂತರ ಬಂದಿದ್ದು. ಪ್ರತಿ ಸಲ ಸ್ನೇಹ ಒಬ್ಬಳೇ ಬಂದಿಲ್ಲ, ನಾನು ಬರ್ತಿದ್ದೆ ಜೊತೆಗೆ. ಅಂದರೆ ನಮ್ಮದು ರೆಕಾರ್ಡ್ ಈಗ, ಅಂದರೆ ಮದುವೆ ಆದ ನಂತರ ಸ್ನೇಹ ನನ್ನನ್ನು ಬಿಟ್ಟು ಒಬ್ಬಳೇ ತವ್ರ ಮನೆಗೆ ಬಂದೇ ಇಲ್ಲ. ಹೌದು ಆಯಿತಾ, ನನ್ನನ್ನು ಬಿಟ್ಟು ಬೇರೆಲ್ಲೂ ಹೋಗಿಲ್ಲ, ತವ್ರ ಮನೆ ಅಂತಲ್ಲ, ಬೇರೆಲ್ಲೂ ಹೋಗಿಲ್ಲ. ಆ ಥರ ಒಂದು ರೆಕಾರ್ಡ್ ಸ್ನೇಹಂದು. ಅದು ಕೇಳಿದೆ ನಾನು, ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಕೇಳಿದ್ರೆ, ಇಲ್ಲ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಅವಳು ನೋಡ್ಬೇಕೇನಂತ. ಅಲ್ಲ, ನಂಗೆ ಟೈಮಿಗೆ ಹೊಟ್ಟೆಗೆ, ಆಮೇಲೆ ಡ್ರೆಸ್ಸು, ಆಮೇಲೆ ಚಿನ್ನ ಅದೆಲ್ಲ ತೆಗಿಸ್ಕೊಡ್ತಾ ಇದ್ರೆ ನಾನು ಮತ್ತೆಂತಕ್ಕೆ ಬಿಟ್ಟು ಹೋಗೋದು. ಅದು ಕೊಡ್ಸಿಲ್ಲ ಅಂದ್ರೆ ಇಲ್ಲ ಅಂತನಾ? ಕೊಡ್ಸಿಲ್ಲ ಸೀದಾ ಅಪ್ಪನ ಮನೆಗೆ ಬರ್ತೇನೆ, ಅಪ್ಪ ತೆಗಿಸ್ಕೊಡ್ತಾರೆ. ಯಬ್ಬಾ, ಅಂದ್ರೆ ತಮಾಷೆ ಮಾಡಿದ್ದು ಮಾರ್ರೆ. ಹೌದು, ಅಂದ್ರೆ ಈಗ ಕೆಲವೊಂದೆಲ್ಲ ಇನ್ಸಿಡೆಂಟ್ ನೋಡಿದ್ರಲ್ಲ ನೀವು, ಮತ್ತೆ ಅದೆಲ್ಲ ನೋಡಿ ಆಮೇಲೆ ಕಮೆಂಟ್ ಅಲ್ಲಿ ಸರ್ ನಿಮ್ಮನ್ನ ಅಲ್ಲಿ ಮೇಲಿಂದ ನೂಕಿ ಬಿಡ್ತಾರೆ ಈಗ ನೋಡಿ ಹಾಗೆ ಹೀಗೆ ಅಂತ ಕಮೆಂಟ್ ಹಾಕ್ಬೇಡಿ. ಅದು ನಾನು ನೂಕ್ಬೇಕು ಅಂತ ಇಲ್ಲ, ಗುಡ್ಡ ಹತ್ಲಿಕ್ಕೆ ಆಗುದಿಲ್ಲ, ನೂಕುದೆಂತ ಮೇಲ್ಗಡೆ ತಕೊಂಡೋಗಿ. ಸದ್ಯಕ್ಕೆ ಆಗುದಿಲ್ಲ, ಕಾಲು ಸ್ವಲ್ಪ ಅಂದ್ರೆ ಕಾಲು ಹೇಳಿದ ಮಾತು ಕೇಳಲ್ಲ, ಅವರೇ ಬೀಳ್ತಾರೆ. ಅಲ್ಲ, ಇದ್ರ ಬಗ್ಗೆ ನಾನು ಇನ್ನೊಂದಿನ ನನ್ನ ಅಭಿಪ್ರಾಯ ತಿಳಿಸ್ತೀನಿ ಆಯ್ತು. ಈಗ ಸದ್ಯಕ್ಕೆ ಬೇಡ, ಸುಮ್ಮನೆ ಈಗ ಹಾಟ್ ವಿಷಯ ಇರ್ಬೇಕಾದ್ರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ಯಾಕಂದ್ರೆ ನಾವು ಏನೇ ಮಾತಾಡಿದ್ರು ಏನು ಗೊತ್ತಾ ಸ್ನೇಹ, ಈಗ ನೋಡಿ ಆ ಒಂದು ಇನ್ಸಿಡೆಂಟ್ ಆಗಿದೆ ಆಯ್ತು, ಅದು ಇನ್ನೂ ಅದರದ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೂ ಜನ ಜಡ್ಜ್ಮೆಂಟ್ ಕೊಟ್ಟಾಗಿದೆ ಈಗ, ಅಂದರೆ ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ಕೆಲವರು ಹುಡುಗಂದೇ ತಪ್ಪು, ಹುಡುಗಿಗೆ ಫ್ರೀಡಮ್ ಇರಲಿಲ್ಲ, ಹುಡುಗಿ ಮಾಡಿದ್ದು ಸರಿ, ಅವಳನ್ನು ಸಪೋರ್ಟ್ ಮಾಡ್ಕೊಂಡು ದೊಡ್ಡ ಒಂದು ಇಷ್ಟು ಕ್ರ್ಯೂ ರೆಡಿಯಾಗಿದೆ. ಇನ್ನೊಂದು ಕಡೆಯಿಂದ ಹುಡುಗನ ಸೈಡು ಅಂದರೆ ಏನಾಗುತ್ತೆ ಗೊತ್ತಾ, ನೀವೇನೇ ಇವತ್ತು ನಮ್ಮ ದೇಶದಲ್ಲಿ ನೀವೇನೇ ಮಾಡಿ ಆಯಿತಾ, ಒಂದು ಇರುವೆ ಸಾಯಿಸಿದ್ರು ಕೂಡ ನಿಮ್ಮ ಪರ ನಿಮ್ಮ ಎಗೇನ್ಸ್ಟು ಒಂದು ಟೀಮ್ ಉಟ್ಕೊಳ್ಳೋದು. ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಒಂದಿನ ಯಾವ ಥರ ಒಂದಿನ ಹೇಳ್ತೀನಿ ಆಯ್ತು, ನನ್ನ ಒಂದು ಅಭಿಪ್ರಾಯ ಹೇಳ್ತೀನಿ. ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗಬೇಕು ಅಷ್ಟೇ. ಹಾಂ, ಮತ್ತು ಕಲಿಯುಗ ಆಯಿತಾ, ಕಲಿಯುಗದಲ್ಲಿ ಅದು ನಾನು ಹೇಳ್ತೀನಿ. ಈಗ ಹುಡುಗಿ ಪರ ಲಾಯರ್ ಏನಂದರೆ ವಾದ ಮಂಡಿಸ್ತಾ ಇದ್ದಾರೆ. ಈಗ ಅದಿನ್ನೂ ಏನು ಸರಿ ಯಾರಿಗೂ ಗೊತ್ತಿಲ್ಲ ಆಯಿತಾ, ಅದಕ್ಕೆ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಬಟ್ ಏನಂದರೆ ನೀವು ಅನ್ಯಾಯ ಲಾಯರ್ ಕೆಲಸನೇ ಅದು ಆಯಿತಾ, ನಿಮ್ಮ ಕ್ಲೈಂಟನ್ನು ರಕ್ಷಿಸ್ಬೇಕು ಎಟ್ ಎನಿ ಕಾಸ್ಟ್. ಅವ್ರು ಏನೇ ದೊಡ್ಡ ಕ್ರೈಮ್ ಮಾಡಿರಲಿ ಅವರನ್ನು ರಕ್ಷಿಸೋದೆ, ಅವರು ಓತು ತಗೊಳ್ಳೋದೇ ಹಾಗೆ ಲಾಯರ್ಸ್ ಅವರು. ಅಂದರೆ ನಾನು ನನ್ನ ಕ್ಲೈಂಟಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ,
ಅದು ಈ ಕೇಸ್ ತಗೊಳ್ಳೋ ಮೊದಲೇ ಅವ್ರು ಆಲೋಚನೆ ಮಾಡಬೇಕಾಯ್ತು. ಓಕೆ, ನಾನು ಯಾವ ಥರ ನಾನು ಕೇಸನ್ನು ತಗೊಳ್ತಾ ಇದ್ದೀನಿ, ಅದು ನ್ಯಾಯದ ಪರ ಇದೆಯೋ ಅನ್ಯಾಯದ ಪರ ಇದೆಯೋ ಅದನ್ನು ಥಿಂಕ್ ಮಾಡಬೇಕು. ಬಟ್ ಕೆಲವರು ಏನಂದರೆ ಒಟ್ಟಾರೆ ಕೇಸ್ ಸಿಗಲ್ಲ, ಕೇಸ್ ಸಿಕ್ಕಿದ್ರೆ ಸಾಕು ಅನ್ನೋ ಥರ ಇರ್ತಾರೆ. ಮತ್ತು ಇಂಥದ್ದೆಲ್ಲ ಕೇಸ್ ಬಂದಾಗ ಒಂದು ದೊಡ್ಡ ಲೆವೆಲಿಗೆ ಸುದ್ದಿ ಆಗ್ತಾರೆ, ಸ್ವಲ್ಪ ನೇಮ್ ಫೇಮ್ ಸಿಗುತ್ತೆ. ಬಿಡಿ, ಅದೆಲ್ಲ ಮಾತಾಡೋ ಪ್ರಯೋಜನ ಇಲ್ಲ. ಕೊಟ್ಟಿಗೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ರೀಸೆಂಟ್ಲಿ ಅಲ್ಲ ಸ್ನೇಹ? ಹೌದು ಹೌದು, ನೀನೇ ಹೇಳ್ಬಾ. ನಿಮಗೆ ಗೊತ್ತಿದೆ ಅಲ್ಲ, ನಮ್ಮ ಕೊಟ್ಟಿಗೆಯಲ್ಲಿ ಒಂದು ಸನ್ನಿಧಿ ಅಂತ ಆಕ್ಲಿತ್ತು. ಅದು ನಾನು ಹೇಳಿದ್ದೆ ಅಲ್ಲ, ಅಗ್ನಿ ಸಾಕ್ಷಿ ಟೈಮಲ್ಲಿ, ಸೀರಿಯಲ್ ಟೈಮಲ್ಲಿ ಹುಟ್ಟಿದ ಕರು ಅದು. ಅದಕ್ಕೆ ಅಪ್ಪ ಸನ್ನಿಧಿ ಅಂತ ಹೆಸರಿಟ್ಟಿದ್ರು ಅಂತ. ಅದು ರೀಸೆಂಟಾಗಿ ತೀರ್ಕೊಳ್ತು. ಅಂದರೆ ಅದಕ್ಕೆ ಗಬ್ಬ ಇತ್ತು, ಅಂದರೆ ಪ್ರೆಗ್ನೆಂಟ್ ಆಗಿತ್ತು ಅದು. 1-2 ದಿನ ಅದಕ್ಕೆ ಜ್ವರ ಬಂತು. ಅಪ್ಪ ಡಾಕ್ಟ್ರ್ ಕರ್ಕೊಂಡು ಬಂದಿದ್ದಾರೆ. 2 ದಿನ ಸರಿಯಾಗಿ ಟ್ರೀಟ್ಮೆಂಟ್ ಎಲ್ಲ ಸಿಗ್ತಾ ಇತ್ತು. ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಯಿತು. ನೋಡಿದರೆ 3ನೇ ದಿನ ರಾತ್ರಿ ತೀರ್ಕೊಂತು. ಅಂದರೆ ಮಗು ಹೊಟ್ಟೆಯಲ್ಲೇ ಸಗಣಿ ಹಾಕ್ತಂತೆ. ಸೊ ಅದು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ನೋಡೋ ತನಕ ಹೋಗಿಬಿಟ್ಟಿದೆ. ಇಲ್ಲಿ ನಾವು ಆ್ಯಕ್ಚುಲಿ ಫಿಸಿಕಲಿ ಪ್ರೆಸೆಂಟ್ ಇರಲಿಲ್ಲ ಆ ಸಿಚುವೇಷನಲ್ಲಿ. ಬಟ್ ಏನಂದರೆ ಇಲ್ಲಿ ಒಂಥರ ಫ್ಯಾಮಿಲಿ ಮೆಂಬರ್ ಅದು, ಆಯಿತಾ. ಅಂದರೆ ದನ, ಹಸು, ಕರು ಇವನ್ನೆಲ್ಲ ಫ್ಯಾಮಿಲಿ ಮೆಂಬರ್ ಥರ ನೋಡೋದು. ಇವರ ಅಪ್ಪ ಅಂತೂ ಆ ದಿನ 10 ನಾವು ವಿಡಿಯೋ ಕಾಲ್ ಮಾಡಿದ್ವಿ, ಸಮಾಧಾನ ಮಾಡಿದ್ವಿ. ಬಟ್ ಆ ಒಂದು ಸೆಂಟಿಮೆಂಟ್ ಇರುತ್ತೆ, ಎಮೋಷನ್ ಇರುತ್ತೆ, ಆಯಿತಾ. ಯಾಕಂದರೆ ಅದನ್ನು ಫ್ಯಾಮಿಲಿ ಮೆಂಬರ್ ಥರನೇ ನೋಡಿರ್ತಾರೆ ಪ್ರತಿದಿನ ಬೆಳಗ್ಗೆ ತಪ್ಪದೆ. ನಾವಂತೂ ಯಾವುದೇ ಕೆಲಸ, ಈಗ ನೋಡಿ ವೀಡಿಯೋ ಹಾಕಿಲ್ಲ ನಾವು ಇಷ್ಟು ದಿನ, ಆರಾಮಾಗಿ ಬಿಂದಾಸ್ ಆಗಿದ್ವಿ. ಬಟ್ ಅವ್ರು ಹಂಗಲ್ಲ, ಆಯಿತಾ. ಅವ್ರಿಗೆ ಜ್ವರ ಇರಲಿ ಏನೇ ಇರಲಿ ಕೊಟ್ಟಿಗೆ ಕೆಲಸ ಮಾಡಲೇಬೇಕು, ಅದೊಂದು ರೂಟೀನ್. ಅದನ್ನು ತಪ್ಪಿಸುವಂಗೆ ಇಲ್ಲ, ಆಯಿತಾ. ಸೊ ಒಂಥರ ಅಷ್ಟು ಡೆಡಿಕೇಶನ್ ಇರಬೇಕಾದ್ರೆ ಆ ಪ್ರಾಣಿಗಳ ಜೊತೆಗೆ ಅಷ್ಟು ಎಮೋಷನ್ ಹುಟ್ಟುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ನಮ್ಮ ಬೇಜಾರು ಅಂದರೆ ನಾವು ಆ ಟೈಮಲ್ಲಿ ಬಂದಕ್ಕಾಗಿಲ್ಲ, ನಮ್ಮದು ಸಿಚುವೇಶನ್ ಆ ಥರ ಇತ್ತು. ನಮ್ಗೆ ನೋಡ್ಲಿಕ್ಕಾಗಲಿಲ್ಲ ಅದನ್ನು ಲಾಸ್ಟ್ ಕೊನೆಗೆ ಅಡುಗೆಯಲ್ಲಿ ಅಂತ, ಅಂದರೆ ಏನು ಮಾಡಲಿಕ್ಕಾಗಲಿಲ್ಲ ಅಂತ. ಆಮೇಲೆ ಅದಕ್ಕೆ ಹೊಂಡ ಎಲ್ಲ ತೆಗಿಬೇಕಲ್ಲ. ಆ್ಯಕ್ಚುಲಿ JCBಯನ್ನೆಲ್ಲ ತರಿಸಿ ಹೊಂಡ ತೆಗೆದು ಅದ್ರ ಮೇಲೆ ಒಂದು ತೆಂಗಿನ ಸಸಿಯನ್ನು ಅಥವಾ ಏನೋ ಒಂದು ಒಳ್ಳೆ ಸಸಿಯನ್ನು ನೆಡೋದೊಂದು ಕ್ರಮ ನಮ್ಮಲ್ಲಿ. ಸೊ ಹಾಗೆ ಮಾಡಿದ್ವಿ, ಹಾಗೆ ಮಾಡಿದ್ದಾರೆ ಅಪ್ಪ ಎಲ್ಲ ಫ್ಯಾಮಿಲಿಯಲ್ಲಿ. ಇಲ್ಲಿ ಇನ್ನೀಗ ಸ್ವಲ್ಪ ಹೊತ್ತು ಹೊರಗೆ ನಿಂತರೆ ಇಲ್ಲಿ ಬರ್ತದೆ ಅಷ್ಟಿಲ್ಲ ಆ್ಯಕ್ಚುಲಿ, ಆಯಿತಾ. ಯಾಕಂದರೆ ಕೊಟ್ಟಿಗೆ ಸಗಣಿ ಸಾರಿಸ್ತಾರೆ ಇಲ್ಲಿ, ಹಾಗೆ ಅಷ್ಟು ಸೊಳ್ಳೆ ಇಲ್ಲ. ಬಟ್ ಒಂದು ಚೂರು ಪಾರು ಇರುತ್ತೆ, 1-2-3 ಕಚ್ಚುತ್ತೆ ಈ ಟೈಮಲ್ಲಿ, ಸಂಜೆ ಟೈಮಲ್ಲಿ. ನಾವು ರಾತ್ರಿ ಟೈಮಲ್ಲಿ ಬರೋಲ್ಲ. ಎನಿವೇಸ್, ಲಾಂಗ್ ಟೈಮ್ ನಂತರ ತುಂಬ ಜನ ನಮ್ಗೆ ಕೇಳ್ತಿರ್ತಾರೆ, ನೀವು ಹೊನ್ನಾವರದ ವೀಡಿಯೋ ಮಾಡಿ ಅಂತೇಳಿ. ಯಾಕಂದರೆ ಇಲ್ಲಿನ ಗ್ರೀನರಿ, ಇಲ್ಲಿನ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಹಾಗಾಗಿ ತುಂಬ ಲಾಂಗ್ ಟೈಮ್ ನಂತರ ಮಾಡಿದ್ದೀವಿ. ಮಳೆ ತುಂಬ 1-2 ದಿನದಂತೂ ತುಂಬ ಜಾಸ್ತಿ ಆಗಿ ಅಲ್ಲೆಲ್ಲ ಫಾಲ್ಸ್ ತರ ಬೀಳ್ತಾ ಇದೆ. ಅಲ್ಲಿ ಹೋಗ್ಲಿಕ್ಕೆ ಇವಾಗ ಹೆದರಿಕೆ ಆಗ್ತದೆ ಸ್ವಲ್ಪ. ರಿತೇಶ್ ಅವ್ರ ಕಾಲು ಗಟ್ಟಿ ಹೋಗಿ ಬರ್ಬೋದು. ನನಗಂದ್ರೆ ಮೊದಲಿನಷ್ಟು ಇದಿಲ್ಲ ಮೊಬಿಲಿಟಿ, ನಡಿತೀನಿ. ಬಟ್ ಹತ್ತೋದು ಇಳಿಯೋದು, ಮೆಟ್ಲು ಹತ್ತೋದು ಇಳಿಯೋದು ಅಥವಾ ಈ ಥರ ಅನ್ಈವನ್ ಸರ್ಫೇಸ್ ಇದ್ದಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ಬೇಕು ರಿಕವರ್ ಆಗೋಕ್ಕೆ. ಬಟ್ ಎನಿವೇಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.